ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಗಜ್ವಾ ಎ ಹಿಂದ್ ಅನ್ನೋದು ಮತ್ತೆ ಸುದ್ದಿ ಆಗ್ತಾ ಇದೆ. ಉತ್ತರ ಪ್ರದೇಶದ ದಾರುಲ್ ಉಲೂಮ್ ದಿಯೋಬಂದ್ ತನ್ನ ವೆಬ್ಸೈಟ್ ಅಲ್ಲಿ ಗಜ್ವಾ ಎ ಹಿಂದ್ ಬಗ್ಗೆ ಫತ್ವಾ ಒಂದನ್ನು ಹೊರಡಿಸಿದ್ದು, ಆ ಬಗ್ಗೆ NCPCR ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದೆ. ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮತ್ತು FIR ಅನ್ನು ದಾಖಲು ಮಾಡೋದಕ್ಕೆ ಉತ್ತರ ಪ್ರದೇಶದ ಶಹರಾನ್ಪುರ್ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರನ ಕೂಡ ಬರೆದಿದೆ. ಇಂಥ ಫತ್ವಾಗಳ ಮೂಲಕ ಮಕ್ಕಳ ಮನಸ್ಸಲ್ಲಿ ಕೋಮು ವಿಷ ಬೀಜ ಬಿತ್ತುವ ಮತ್ತು ದೀರ್ಘಕಾಲೀನ ಸಮಸ್ಯೆಗಳನ್ನು ಸೃಷ್ಟಿಸುವ ಕೆಲಸವನ್ನ ದಾರುಲ್ ಉಲೂಮ್ ದಿಯೋಬಂದ್ ಮಾಡ್ತಾ ಇದೆ ಅಂತ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಆರೋಪ ಮಾಡಿದೆ. ಹಾಗಾದ್ರೆ ಏನಿದು ಗಜ್ವಾ ಎ ಹಿಂದ್? ಈ ಬಗ್ಗೆ ಖುರಾನ್ ನಲ್ಲಿ ಏನಾದರೂ ಹೇಳಲಾಗಿದೆಯಾ? ಈ ಕಾನ್ಸೆಪ್ಟ್ ಶುರುವಾಗಿದ್ದು ಹೇಗೆ ಮತ್ತು ಇದನ್ನ ವಿಪರೀತ ಪ್ರಮಾಣದಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ಯಾರು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ನಿಮಗೆ ಈ ಗಜ್ವಾ ಎ ಹಿಂದ್ ಬಗ್ಗೆ ಹೇಳೋದಕ್ಕೂ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಭಾನುವಾರ ಬೆಳಿಗ್ಗೆ 10:30 ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ನನ್ನ ಹಿರಿಯ ಮಿತ್ರರು, ಶಿಕ್ಷಕರು, ಲೇಖಕರು, ಅಂಕಣಕಾರರು ಆದ ಶ್ರೀ ದೇವಿದಾಸ್ ಅವರ 4 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನೀವು ಚಿಕ್ಕಮಗಳೂರಿನವರು ಅಥವಾ ಚಿಕ್ಕಮಗಳೂರಿನ ಸುತ್ತಮುತ್ತಲಿನವರಾದ್ರೆ ಆ ಕಾರ್ಯಕ್ರಮಕ್ಕೆ ನೀವು ಬರೋದಕ್ಕೆ ಸಾಧ್ಯ ಆದ್ರೆ ಅಲ್ಲಿ ನಿಮ್ಮನ್ನ ಭೇಟಿ ಮಾಡುವ ಮತ್ತು ನಿಮ್ಮ ಜೊತೆ ಹರಟುವ ಒಂದು ಚಿಕ್ಕ ಅವಕಾಶ ನನಗೆ ಸಿಗುತ್ತೆ. ಫೆಬ್ರವರಿ 25 ಭಾನುವಾರ ಬೆಳಗ್ಗೆ 10:30 ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಮಿತ್ರ ದೇವಿದಾಸ್ ಅವರ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ. ಈಗ ಗಜ್ವಾ ಎ ಹಿಂದ್ ನ ವಿಷಯಕ್ಕೆ ಬಂದ್ಬಿಡೋಣ. ಗೆಳೆಯರೆ, ಇತ್ತೀಚೆಗೆ NIA ಅಧಿಕಾರಿಗಳು ಕರ್ನಾಟಕ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳ ಮನೆಗಳು, ಕಚೇರಿಗಳು, ಅಡ್ಡೆಗಳ ಮೇಲೆ ದಾಳಿ ಮಾಡಿದರು. ಅಲ್ಲೊಂದಷ್ಟು ಕೋಮುದ್ವೇಷವನ್ನು ಕೆರಳಿಸುವ ಸಾಹಿತ್ಯ, ಆಯುಧಗಳು ಹಾಗೂ ವಿದೇಶಿ ಹಣಕಾಸಿನ ನೆರವಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದು ನಿಮಗೆ ಗೊತ್ತಿದೆ. ಇಲ್ಲಿ ಹೀಗೆ ರೈಡ್ಗಳಾದಾಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ದೇನು ಅಂದ್ರೆ, ಭಾರತವನ್ನ 2047 ಹೊತ್ತಿಗೆ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಿಬಿಡೋದಕ್ಕೆ ಸಂಚು ರೂಪಿಸಲಾಗಿತ್ತು ಮತ್ತು ಭಾರತದ ಮೇಲೆ ಮತ್ತೊಂದು ದಾಳಿಗೆ, ಭಾರತದಲ್ಲಿ ದೊಡ್ಡ ಪ್ರಮಾಣದ ಮತಾಂತರಕ್ಕೆ, ಭಯೋತ್ಪಾದಕ ಕೃತ್ಯಗಳಿಗೆ, ಹಿಂದೂಗಳ ಮಾರಣ ಹೋಮಕ್ಕೆ ಪ್ರಯತ್ನಗಳು ಆರಂಭವಾಗಿದ್ವು ಅನ್ನೋ ತರದ ಸುದ್ದಿಗಳು ಹೊರಬಿದ್ವು. ಅದರಲ್ಲಿ ಒಂದಷ್ಟು ನಿಜಾನೂ ಇತ್ತು, ಇನ್ನೊಂದಷ್ಟು ಉತ್ಪ್ರೇಕ್ಷೆ, ವೈಭವೀಕರಣ ಕೂಡ ಇತ್ತು. ಇಲ್ಲಿ ಇಡೀ ಭಾರತವನ್ನ ಇಸ್ಲಾಮೀಕರಣ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಅದರ ಹೆಸರು ಗಜ್ವಾ ಎ ಹಿಂದ್. ಭಾರತದ ಮೇಲೆ ದಾಳಿ ಮಾಡಿ, ಭಾರತದ ಮಂದಿರಗಳನ್ನ ನಾಶ ಮಾಡಿ, ಇಲ್ಲಿನ ವಿಶ್ವಾಸಿಗಳಲ್ಲದವರು ಅಂದ್ರೆ ಹಿಂದೂಗಳನ್ನ ಕೊಂದು ಅಥವಾ ಮತಾಂತರ ಮಾಡಿ ಭಾರತವನ್ನ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಈ ದೇಶವನ್ನ ಇಸ್ಲಾಂಮಯ ಮಾಡೋ ಪ್ರಯತ್ನದಲ್ಲಿ ಯಾರು ಹೋರಾಡಿ ಸಾಯ್ತಾರೋ ಅಂಥವರಿಗೆ ಅತ್ಯಂತ ಹುತಾತ್ಮರ ಪಟ್ಟ ಸಿಗುತ್ತೆ, ಜನ್ನತ್ ಸಿಗುತ್ತೆ. ಅಂಥವರು ಅಲ್ಲಾಹುವಿನ ಪ್ರೀತಿಗೆ ಪಾತ್ರರಾಗ್ತಾರೆ. ಅಂಥವರಿಗೆ ಸ್ವರ್ಗದಲ್ಲಿ 72 ಅಪ್ರಾಪ್ತ ಕನ್ಯೆಯರ ಔತಣವನ್ನು ನೀಡಲಾಗುತ್ತೆ. ಹೀಗೆ ಒಂದಷ್ಟು ಕಥೆಗಳನ್ನು ಹೇಳಿ ಅಮಾಯಕ ಮುಸ್ಲಿಂ ಯುವಕರನ್ನ ಭಾರತೀಯರ ವಿರುದ್ಧ, ಇಲ್ಲಿನ ಹಿಂದೂಗಳ ವಿರುದ್ಧ ಎತ್ತಿಕಟ್ಟೋ ಕೆಲಸ ಇದೆಯಲ್ಲ, ಅದರ ಹೆಸರೇ ಗಜ್ವಾ ಎ ಹಿಂದ್. ಗೆಳೆಯರೆ, ಇದು ಎಲ್ಲಿಂದ ಶುರುವಾಯಿತು ಮತ್ತು ಇದರ ಉಲ್ಲೇಖ ಎಲ್ಲಿದೆ ಅನ್ನೋದನ್ನ ನೋಡೋ ಮೊದಲು ಇದು ಸಾಧ್ಯವಾಗುತ್ತಾ ಅನ್ನೋ ಬಗ್ಗೆ ಒಂದು ಸ್ವಲ್ಪ ನೋಡ್ಬಿಡೋಣ. ಜಗತ್ತಿಗೆ ಇಸ್ಲಾಂ ಕಾಲಿಡುತ್ತಲ್ಲ, ಅದಕ್ಕೂ ಮೊದಲಿಂದ ಕೂಡ ಈ ದೇಶ ಸಾಕಷ್ಟು ದಾಳಿಗಳನ್ನು ಕಂಡಿತ್ತು. ಇನ್ನು ಇಸ್ಲಾಂ ಹುಟ್ಟಿದ ನಂತರ ಅದು ಅಕ್ಕಪಕ್ಕದ ದೇಶಗಳನ್ನು ಆವರಿಸಿಕೊಳ್ತಾ ಬಂತಲ್ಲ, ಹಾಗೆ ಭಾರತಕ್ಕೆ ಕೂಡ ಅದು ಕಾಲಿಡ್ತು. ಹಾಗೂ ಭಾರತಕ್ಕೆ ಬರೋ ಹೊತ್ತಿಗೆ ಮಧ್ಯಪ್ರಾಚ್ಯದಲ್ಲಿನ ಸಾಕಷ್ಟು ನಾಗರಿಕತೆಗಳನ್ನ, ಮತಗಳನ್ನ, ಆಚರಣೆಗಳನ್ನ ಅದು ಆಪೋಷಣ ತಗೊಳ್ತಾ ಭಾರತಕ್ಕೆ ಬಂತು. ಭಾರತಕ್ಕೆ ಬಂದ ದಾಳಿಕೋರರು ಇಲ್ಲಿಗೆ ಇಸ್ಲಾಂ ಅನ್ನು ತಂದ್ರು. ಹಾಗೆ ಸೂಫಿ ಸಂತರು, ವ್ಯಾಪಾರಿಗಳ ಮೂಲಕ ಕೂಡ ಇಲ್ಲಿಗೆ ಇಸ್ಲಾಂ ಬಂತು. ದಾಳಿಕೋರರು ಕತ್ತಿ ಹಿಡ್ಕೊಂಡು ಬಂದು ಕತ್ತಿಯ ಮೊನಚನ್ನ ಕುತ್ತಿಗೆಯ ಮೇಲಿಟ್ಟು ಇಸ್ಲಾಂಗೆ ಮತಾಂತರಗೊಳಿಸುವ ಕೆಲಸವನ್ನು ಮಾಡಿದರು. ಮತ್ತೊಂದು ಕಡೆ ಸೂಫಿಗಳು ತಮ್ಮ ಬೆಣ್ಣೆ ಮಾತುಗಳ ಮೂಲಕ ಆಡಳಿತಗಾರರು, ರಾಜರನ್ನ ಮತಾಂತರಗೊಳಿಸ್ತಾ ಅವರ ಮೂಲಕ ಜನರನ್ನ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಮಿಗೆ ಕರ್ಕೊಂಡು ಹೋದ್ರು. ಮತ್ತೊಂದು ಕಡೆ ಹಿಂದೂಗಳ ನಂಬಿಕೆಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರ ಶ್ರದ್ಧಾ ಕೇಂದ್ರಗಳಲ್ಲಿ ಸೂಫಿಗಳನ್ನು ಕೂಡಿಸಿ ಸೌಹಾರ್ದತೆಯನ್ನೇ ಬಂಡವಾಳ ಮಾಡಿಕೊಂಡು ಕೂಡ ಒಂದಷ್ಟು ಮತಾಂತರಗಳಲ್ಲಿ ನಡೆದವು. ಈ ದೇಶದಲ್ಲಿ ಸುಲ್ತಾನರು, ಮೊಘಲರು, ಗುಲಾಮರು ಹೀಗೆ ಯಾರ್ಯಾರೋ 100 ವರ್ಷಗಳ ಕಾಲ ಆಳಿದ್ರು. ಇಲ್ಲಿನ ಮಂದಿರಗಳನ್ನ ಕೆಡವಿಬಿಟ್ರೆ ಜನ ಮತಾಂತರಗೊಳ್ತಾರೆ ಅಂತ ಭಾವಿಸಿದ್ರು. ಅತಿ ಹೆಚ್ಚು ತೆರಿಗೆಗಳನ್ನ ಹೇರಿದ್ರು. ಈಗ ರಾಜ್ಯ ಸರ್ಕಾರ ದೇವಾಲಯಗಳ ಮೇಲೆ ತೆರಿಗೆಯನ್ನು ಹಾಕ್ತಾ ಇದೆಯಲ್ಲ, ಹಾಗೆ ಅವತ್ತಿಗೆ ದೇವಾಲಯಗಳಿಗೆ ಹೋಗೋ ಭಕ್ತರ ಮೇಲೆ ಕೂಡ ತೆರಿಗೆಗಳು ಬಿದ್ವು. ಮುಸ್ಲಿಮರಾದ್ರೆ ತೆರಿಗೆ ವಿನಾಯಿತಿ, ಹಿಂದೂಗಳಿಗೆ ಹೆಚ್ಚುವರಿ ತೆರಿಗೆ, ಜಿಜಿಯಾ, ಹೀಗೆ 100 ವರ್ಷಗಳ ಕಾಲ ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಈ ದೇಶವನ್ನ ಸಂಪೂರ್ಣವಾಗಿ ಇಸ್ಲಾಮೀಕರಣಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಜಗತ್ತಿನ ನಾನಾ ನಾಗರಿಕತೆಗಳು ದಾಳಿಕೋರರ ಅಟ್ಟಹಾಸಕ್ಕೆ ಬಲಿಯಾಗಿ ಹೋದ್ವಾ
ಶುರುವಾದರೆ ಆ ಎಲ್ಲ ದಾಳಿಗಳ ನಡುವೆ ಕೂಡ ಬಲಿಷ್ಠವಾಗಿ ಕಾಲು ಊರಿ ನಿಂತದ್ದು ಸನಾತನ ಧರ್ಮ ಮತ್ತು ಸಂಸ್ಕೃತಿಗಳು ಮಾತ್ರ. ಅಫ್ಕೋರ್ಸ್ ಒಂದಷ್ಟು ಜನ ಮತಾಂತರಗೊಂಡ್ರು, ಆದರೂ ಶತಮಾನಗಳ ಕಾಲದ ದಾಳಿಯ ನಂತರ ಕೂಡ ಈ ದೇಶವನ್ನ ಇಸ್ಲಾಮೀಕರಣ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಿರುವಾಗ ಇನ್ನು 20 ವರ್ಷಕ್ಕೋ 40 ವರ್ಷಕ್ಕೋ ಗಜ್ವಾ ಈ ಹಿಂದೂ ಮಾಡಿಬಿಡ್ತೀವಿ ಅಂತ ಯಾರಾದರೂ ಕನಸು ಕಂಡ್ರೆ ಅದವರ ಕನಸು ಮತ್ತು ಭ್ರಮೆನೇ ಹೊರತು ಮತ್ತಿನ್ನೇನು ಅಲ್ಲ. ಇನ್ನಿದನ್ನ ಭಾರತದ ಮುಸ್ಲಿಮರಾದರೂ ಒಪ್ತಾರಾ ಗೆಳೆಯರೆ? ತಲೆಯಲ್ಲಿ ಸ್ವಲ್ಪ ಬುದ್ಧಿ ಮತ್ತು ಕಾಮನ್ ಸೆನ್ಸು ಅಂತ ಕರಿತೀವಲ್ಲ, ಅದಿರೋರು ಯಾರು ಕೂಡ ಇದನ್ನು ಬೆಂಬಲಿಸೋದು ಇಲ್ಲ, ಒಪ್ಪೋದು ಇಲ್ಲ. ಇದು ಕೇವಲ ಭಯೋತ್ಪಾದಕರು ಹಾಗೂ ಪಾಕಿಸ್ತಾನಿ ಮುಲ್ಲಾಗಳು ಕೆಲವು ಮೂರ್ಖರ ತಲೆಗಳಿಗೆ ಇಂಜೆಕ್ಟ್ ಮಾಡ್ತಾ ಇರೋ ಪ್ರತ್ಯೇಕತಾವಾದದ ವಿಷಬೀಜನೇ ಹೊರತು ಮತ್ತಿನ್ನೇನೂ ಅಲ್ಲ. ಇನ್ನು ಇದರ ಬಗ್ಗೆ ಉಲ್ಲೇಖಗಳೆಲ್ಲಿವೆ? ಗಜ್ವಾ ಎ ಹಿಂದ್ ಅಂದ್ರೆ ಹಿಂದೂಸ್ತಾನವನ್ನ ಆಕ್ರಮಿಸಿಕೊಂಡು ಬಿಡೋದು. ಈ ಬಗ್ಗೆ ಖುರಾನ್ ಅಥವಾ ಅಹದೀತ್ಗಳೇನಾದರೂ ಹೇಳ್ತಾ ಇವ್ಯಾ? ಈ ಬಗ್ಗೆ ಖುರಾನ್ ನಲ್ಲಿ ಏನು ಹೇಳಲಾಗಿಲ್ಲ ಅಂತ ಮನೋಹರ್ ಪರಿಕರ್ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸಿಸ್ ನ ಸಂಶೋಧಕ ಡಾಕ್ಟರ್ ಆದಿಲ್ ರಶೀದ್ ಒಂದು ಸುದೀರ್ಘ ಪ್ರಬಂಧವನ್ನೇ ಬರೆದಿದ್ದಾರೆ. ಅದರ ಲಿಂಕ್ ಅನ್ನು ಕೂಡ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಓದಬಹುದು. ಇನ್ನು ಈ ಅಹದೀತ್ಗಳ ವಿಷಯಕ್ಕೆ ನಾವು ಬರೋದಾದ್ರೆ, ಮುಸ್ಲಿಂ ಸ್ಕಾಲರ್ಗಳು ಅಂದ್ರೆ ದಿಯೋಬಂದಿ ಮುಲ್ಲಾಗಳು ಅಥವಾ ಪಾಕಿಸ್ತಾನದ ಮೌಲ್ವಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಇಸ್ಲಾಮನ ಅಧ್ಯಯನ ಮಾಡಿರುವ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಸ್ಕಾಲರ್ಗಳೇನಿದ್ದಾರೆ ಅವರು ಸಾಹಿ ಬುಖಾರಿ, ಸಾಹಿ ಮುಸ್ಲಿಂ, ಸುನಾನ್ ಅಬು ದಾವೂದ್, ಜಮಿ ಅಲ್ ತಿರ್ಮಿದಿ, ಸುನಾನ್ ಅಲ್ ಸುಗರಾ, ಸುನಾನ್ ಇಬಿನ್ ಮಾಜಾಹ್, ಮುವತ್ತಾ ಮಲಿಕ್ ಈ 8 ಅಹದೀತ್ಗಳನ್ನ ಅಧಿಕೃತ ಅಂತ ಒಪ್ಕೋತಾರೆ. ಈ 8ರಲ್ಲೂ ಕೂಡ ಗಜ್ವಾ ಎ ಹಿಂದ್ ಬಗ್ಗೆ ಒಂದೇ ಒಂದು ಶಬ್ದನೂ ಇಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ಇದು ಇಸ್ಲಾಂ ಹುಟ್ಟಿದ ಕಾಲಕ್ಕೆ ಅಥವಾ ಅದಾದ ಒಂದಷ್ಟು ಶತಮಾನಗಳವರೆಗೆ ಕೂಡ ಎಲ್ಲೂ ಗಜ್ವಾ ಎ ಹಿಂದ್ ಅನ್ನೋ ಪದ ಚಾಲ್ತಿಯಲ್ಲಿರಲಿಲ್ಲ, ಆ ಬಗ್ಗೆ ಯಾರು ಹೇಳಿರಲಿಲ್ಲ. ಹಾಗಾದ್ರೆ ಇದು ಶುರುವಾಗಿದ್ದೆಲ್ಲಿಂದ ಗೆಳೆಯರೆ? ಈ ಗಜ್ವಾ ಎ ಹಿಂದ್ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದೆ ಪಾಕಿಸ್ತಾನದಲ್ಲಿ. ಭಾರತದ ಜೊತೆ ಪದೇ ಪದೇ ಯುದ್ಧ ಮಾಡಿ ಒದೆ ತಿಂದ ಪಾಕಿಸ್ತಾನ ತನ್ನ ಎಲ್ಲ ಅವಮಾನಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಮತ್ತು ಮತದ ಹೆಸರಲ್ಲಿ ಅಲ್ಲಿನ ಜನರ ತಲೆ ಕೆಡಿಸಿ ತಮ್ಮ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಕೆಲ ಮತಾಂಧ ಮುಲ್ಲಾಗಳು ಶುರು ಮಾಡಿದ್ದು ಈ ಗಜ್ವಾ ಎ ಹಿಂದ್ ಅನ್ನೋ ಕಾನ್ಸೆಪ್ಟ್. ನಾವು ಯಾವತ್ತಾದರೂ ಭಾರತದ ಮೇಲೆ ದಾಳಿ ಮಾಡ್ತೀವಿ, ಭಾರತವನ್ನು ನಮ್ಮ ಕೈವಶ ಮಾಡ್ಕೋತೀವಿ ಅನ್ನೋ ಪಾಕಿಸ್ತಾನಿಗಳ ತಿರುಕನ ಕನಸಿನ ಭಾಗ ಈ ಗಜ್ವಾ ಎ ಹಿಂದ್. ಇದನ್ನು ಬಳಸಿನೇ ಕಾಶ್ಮೀರದ ಯುವಕರ ತಲೆ ಕೆಡಿಸಲಾಯಿತು. ಇದನ್ನು ಬಳಸಿನೇ ಭಾರತದಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ಹೆಚ್ಚಾಗೋ ಹಾಗೆ ಮಾಡಲಾಯಿತು. ಇದೇ ಗಜ್ವಾ ಎ ಹಿಂದ್ ಮೂಲಕನೇ ಕೇರಳದಿಂದ ಒಂದಷ್ಟು ತಲೆ ಕೆಟ್ಟ ಯುವಕರು ಆಫ್ಘಾನಿಸ್ತಾನಕ್ಕೆ ಹೋಗಿ ಐಸಿಸ್ ಸೇರೋ ಹಾಗೆ ಮಾಡಲಾಯಿತು. ಈಗ ಗಜ್ವಾ ಎ ಹಿಂದ್ ಅಂತ ಹೇಳಿ ಭಾರತವನ್ನ ಇಸ್ಲಾಮೀಕರಣ ಮಾಡೋದಕ್ಕೆ ಇಷ್ಟು ದಿನಗಳ ಟಾರ್ಗೆಟ್ ಹಾಕೊಂಡಿದ್ದಾರೆ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇದಕ್ಕೆ ಪ್ರಚಾರ ಕೊಡ್ತಾ ಹೋದ್ರೆ ಅಕ್ಕಪಕ್ಕದ ಮುಸಲ್ಮಾನರ ಬಗ್ಗೆ ಕೂಡ ಹಿಂದೂಗಳಿಗೆ ಅಪನಂಬಿಕೆ ಶುರು ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಈ ದೇಶದ ಬಹುತೇಕ ಮುಸ್ಲಿಮರು ಇವತ್ತಿಗೂ ಕೂಡ ಭಾರತದ ಮೇಲೆ ಪ್ರೀತಿ, ದೇಶಭಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಕೆಲವರು ಮಾತ್ರ ದೇಶಕ್ಕಿಂತ ಮತ ಮುಖ್ಯ ಅಂದ್ಕೊಳ್ಳೋರು ನಮ್ಮ ನಡುವೆ ಇದ್ರೂ ಇರಬಹುದು. ಆದ್ರೆ ಎಲ್ಲರನ್ನೂ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಹೋಗೋದಿದೆಯಲ್ಲ, ಅದು ನಮ್ಮ ನಡುವಿನ ಸಜ್ಜನರನ್ನು ಕೂಡ ನಮ್ಮಿಂದ ದೂರವಾಗಿ ಬಿಡೋ ಹಾಗೆ ಮಾಡುತ್ತೆ. ಅವರನ್ನು ನಾವು ಸಂಶಯದಿಂದ ನೋಡೋ ಹಾಗೆ ಮಾಡುತ್ತೆ. ಅಲ್ಲಿಗೆ ಭಾರತದ ಒಂದು ಬೆಸುಗೆ ಕತ್ತರಿಸಿಕೊಂಡು ಹೋಗುತ್ತೆ. ಹಾಗೆ ಮಾಡೋ ಮೂಲಕ ಭಾರತವನ್ನ ಒಡಿಬೇಕು ಅನ್ನೋ ಸಂಚು ಕೂಡ ಈ ಗಜ್ವಾ ಎ ಹಿಂದ್ ಘೋಷಣೆಯ ಹಿಂದಿದೆ. ಭಾರತ ಎಚ್ಚರವಾಗಿರಬೇಕಾದ್ದೇ ಇಲ್ಲಿ. ಇನ್ನು ಈಗ ಶುರುವಾಗಿರೋ ಗಜ್ವಾ ಗಲಾಟೆ, ಉತ್ತರ ಪ್ರದೇಶದ ಶಹರಾನ್ಪುರದಲ್ಲಿನ ದಿಯೋಬಂದ್ ಸಂಸ್ಥೆ ತನ್ನ ವೆಬ್ಸೈಟ್ ಅಲ್ಲಿ ಈ ಗಜ್ವಾ ಎ ಹಿಂದ್ ಬಗ್ಗೆ ಒಂದು ಫತ್ವಾ ಹೊರಡಿಸಿದೆ. ಅಹದೀತ್ಗಳನ್ನು ಉಲ್ಲೇಖಿಸಿ ಭಾರತದ ಮೇಲೆ ದಾಳಿ ಮಾಡುವ, ಭಾರತವನ್ನ ಇಸ್ಲಾಂಗೆ ಮತಾಂತರಗೊಳಿಸುವ ಪ್ರಯತ್ನದಲ್ಲಿ ಯಾರು ಪ್ರಾಣ ಕಳ್ಕೋತಾರೋ ಅಂಥವರಿಗೆ ಜನತ್ ಸಿಗುತ್ತೆ, ಅವರು ಅಲ್ಲಾಹುವಿಗೆ ಹತ್ತಿರವಾಗ್ತಾರೆ, ಈ ರೀತಿಯ ಅರ್ಥ ಬರೋ ಹಾಗೆ ಒಂದಷ್ಟು ಮಾಹಿತಿಯನ್ನ ಆ ಫತ್ವಾದಲ್ಲಿ ಕೊಡಲಾಗಿದೆ. ಈ ದಾರುಲ್ ಉಲೂಮ್ ದಿಯೋಬಂದಿ ಅನ್ನೋದು ಸುನ್ನಿ ಇಸ್ಲಾಂನ ಹನಾಫಿ ಪಂಗಡದ ಸಂಘಟನೆ. ಇದಿರೋದು ಉತ್ತರ ಪ್ರದೇಶದ ಶಹರಾನ್ಪುರ್ ಜಿಲ್ಲೆಯ ದಿಯೋಬಂದ್ ಅನ್ನೋ ಊರಲ್ಲಿ 1866ರಲ್ಲಿ ಫಜಲುರ್ ರೆಹಮಾನ್ ಉಸ್ಮಾನಿ, ಸೈಯದ್ ಮೊಹಮ್ಮದ್ ಅಬಿದ್, ಮೊಹಮ್ಮದ್ ಕಾಸಿಂ ನನೋತಾವಿ ಮುಂತಾದ ಕೆಲವರಿಂದ ಸ್ಥಾಪಿತವಾದ ಈ ಸಂಸ್ಥೆ ಇಸ್ಲಾಮಿನ ಪ್ರಚಾರದ ಕೆಲಸವನ್ನು ಮಾಡ್ತಾ ಇದೆ. ಈ ಹಿಂದೆ ಭಾರತದಲ್ಲಿ ಖಿಲಾಫತ್ ಚಳುವಳಿ ಶುರುವಾಯ್ತಲ್ಲ, ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಇಲ್ಲಿನ ಮುಸ್ಲಿಮರು ಹೋರಾಡೋದಕ್ಕೆ ಪ್ರೇರೇಪಣೆ ಕೊಡೋದ್ರಲ್ಲಿ ಈ ಸಂಘಟನೆಯ ಕೊಡುಗೆ ತುಂಬಾನೇ ದೊಡ್ಡದಿತ್ತು. ಆದ್ರೆ ಭಾರತ ವಿಭಜನೆಯ ಕೂಗು ಶುರುವಾದಾಗ ಈ ದಿಯೋಬಂದ್ ನಾಯಕರಲ್ಲಿ ಕೆಲವರು ಜಿನ್ನಾ ಹಾಗೂ ಮುಸ್ಲಿಂ ಲೀಗ್ ವಿರುದ್ಧ ನಿಂತ್ಕೋತಾರೆ. ಸುನ್ನಿ ಮುಸ್ಲಿಂ ದಿಯೋಬಂದಿ ಪೊಲಿಟಿಕಲ್ ಪಾರ್ಟಿಯನ್ನು ಪ್ರತ್ಯೇಕ ರಾಜಕೀಯ ಪಕ್ಷವನ್ನು ಕೂಡ ಕಟ್ಕೋತಾರೆ. ಇನ್ನು ಪಾಕಿಸ್ತಾನ ವಿಭಜನೆಯ ನಂತರ ದಿಯೋಬಂದಿ ಮೌಲ್ವಿಗಳು ಸಾಕಷ್ಟು ಜನ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ್ರು. ಇವತ್ತು ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನದ ಗಡಿಯಲ್ಲಿ ತಾಲಿಬಾನಿ ಶಾಲೆಗಳು ಶುರುವಾಗಿವೆಯಲ್ಲ, ಅದರ ಹಿಂದಿದ್ದದ್ದು ಕೂಡ
ಇದೇ ದಿಯೋಬಂದಿ ಹನಾಫಿ ಇಸ್ಲಾಮಿಕ್ ಸ್ಕೂಲ್. ಇದು ಕಟ್ಟರ್ ಇಸ್ಲಾಮನ್ನು ಪ್ರಮೋಟ್ ಮಾಡುತ್ತೆ. ಇವತ್ತು ಪಾಕಿಸ್ತಾನದಲ್ಲಿ ಅತಿಯಾದ ಮತೀಯವಾದ ಮತ್ತು ಭಯೋತ್ಪಾದನೆಗೆ ಕಾರಣವಾಗ್ತಾ ಇರೋದು ಇದೇ ದಿಯೋಬಂದಿ ಮದರಸಾಗಳು ತಯಾರು ಮಾಡ್ತಾ ಇರೋ ಮೂಲಭೂತವಾದಿಗಳು ಅಂತ ಹೇಳಿದ್ರೆ ಖಂಡಿತ ತಪ್ಪೇನಿಲ್ಲ. ಅಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲಿ ಕೂಡ ಅಂದ್ರೆ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಕೂಡ ಅಲ್ಲಿನ ಪ್ರಾರ್ಥನಾ ಮಂದಿರಗಳಿಗೆ ಉತ್ತರ ಭಾರತದ ಮೌಲ್ವಿಗಳು ಬಂದ ನಂತರವೇ ಮತಾಂಧತೆ ಅನ್ನೋದು ನಮ್ಮಲ್ಲಿ ಹೆಚ್ಚಾಗಿದ್ದು ಅನ್ನೋ ಮಾತನ್ನ ಸಾಕಷ್ಟು ಮುಸ್ಲಿಂ ಮಿತ್ರರು ಹೇಳ್ತಲೇ ಇರ್ತಾರೆ. ಈ ದಿಯೋಬಂದ್ ಸಂಸ್ಥೆ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿರುವ ಗಜ್ವಾ ಮಾಹಿತಿಯ ಬಗ್ಗೆ ಈಗ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದೆ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಕೂಡ ಅಂತ ಹೇಳ್ತಾ ಇರೋ ಸಂಘಟನೆ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿ ತನಿಖೆ ನಡೆಸಿ ದಾರುಲ್ ಉಲೂಮ್ ಮದರಸಾದ ಪರವಾನಗಿಯನ್ನು ಕೂಡ ರದ್ದು ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ಫತ್ವಾ ಅನ್ನೋದಿದೆಯಲ್ಲ, ಅದು ಇವತ್ತಿನದಲ್ಲ, ಅದು 2008 ಹೊತ್ತಲ್ಲಿ ಪ್ರಕಟಗೊಂಡಿದ್ದು. ಅದನ್ನಿಟ್ಟುಕೊಂಡು ಈಗ ಪ್ರಕರಣ ದಾಖಲಿಸಿ ಅಂತ ಒತ್ತಾಯ ಮಾಡಬೇಕಾದ ಅಗತ್ಯ ಏನಿದೆ ಅನ್ನೋದು ದಾರುಲ್ ಉಲೂಮ್ ದಿಯೋಬಂದ್ ಕೇಳ್ತಾ ಇರೋ ಪ್ರಶ್ನೆ. ಇಲ್ಲಿ ಗಜ್ವಾ ಎ ಹಿಂದ್ ಅನ್ನೋದನ್ನ 2008 ಹೇಳಿದ್ರೆ ಸರಿ, 24 ಹೇಳಿದ್ರೆ ತಪ್ಪು ಅಂತಲ್ಲ. ಮಕ್ಕಳಲ್ಲಿ ಮತೀಯ ದ್ವೇಷ ಹೆಚ್ಚು ಮಾಡೋ ಮಾತುಗಳನ್ನ ಬೋಧನೆಗಳನ್ನ ಯಾವಾಗ ಮಾಡಿದ್ರು ಕೂಡ ಅದು ತಪ್ಪೆ. ಅದನ್ನ ಅವತ್ತು ನೋಡಿರ್ಲಿಲ್ಲ, ಈಗ ನೋಡಿದ್ದಾರೆ, ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ, ಪೊಲೀಸರಿಗೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಪತ್ರವನ್ನು ಬರೆದಿದೆ. ಇನ್ನು ಈ ದಾರುಲ್ ಉಲೂಮ್ ದಿಯೋಬಂದ್ ಈ ಹಿಂದಿನಿಂದ ಕೂಡ ವಿವಾದಾಸ್ಪದ ಫತ್ವಾಗಳಿಗೆ ಹೆಸರು ಮಾಡಿರೋ ಸಂಸ್ಥೆ. ಈ ಹಿಂದೆ ಸಲ್ಮಾನ್ ರಶ್ದಿ ಅವರನ್ನ ಭಾರತದ ಒಳಕ್ಕೆ ಬಿಟ್ಕೋಬಾರದು ಅಂತ ಈ ಸಂಸ್ಥೆ ಒಂದು ಫತ್ವಾ ಹೊರಡಿಸಿತ್ತು. ಮಹಿಳೆಯರು ಮತ್ತು ಪುರುಷರು ಒಂದೇ ಕಚೇರಿಗಳಲ್ಲಿ ಕುಳಿತು ಒಟ್ಟೊಟ್ಟಿಗೆ ಕೆಲಸ ಮಾಡಬಾರದು ಅನ್ನೋ ಫತ್ವಾ ಕೂಡ ಇದೇ ದಾರುಲ್ ದಿಯೋಬಂದ್ನಿಂದ ಬಂದಿತ್ತು. ಫೋಟೋ ತೆಗೆಸ್ಕೊಳ್ಳೋದು ಇಸ್ಲಾಂ ಪ್ರಕಾರ ಹರಾಮ್ ಅನ್ನೋ ಫತ್ವಾ ಹೊರಡಿಸಿದ್ದು ಕೂಡ ಇದೇ ಸಂಘಟನೆನೆ. ಹೀಗೆ ಅನೇಕ ವಿವಾದಾಸ್ಪದ ಫತ್ವಾಗಳ ಮೂಲಕ ಹೆಸರು ಮಾಡಿರೋ ದಿಯೋಬಂದ್ ಈಗ ಇನ್ನೂ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುತ್ತೆ ಇದೆ. ಇಲ್ಲಿ ಇಂತಹ ಫತ್ವಾಗಳು, ಮಾತುಗಳ ಮೂಲಕ ಕೋಮು ಸಾಮರಸ್ಯವನ್ನು ಕೆಡಿಸೋದು, ಅದರಲ್ಲೂ ಮಕ್ಕಳಿಗೆ, ಮುಂದಿನ ಪ್ರಜೆಗಳಿಗೆ ಈಗಿಂದಲೇ ತಲೆಗಳಿಗೆ ಕೋಮು ದ್ವೇಷವನ್ನು ಬಿತ್ತೋ ಸಂಘಟನೆಗಳಿವೆಯಲ್ಲ, ಇಂಥವುಗಳ ವಿರುದ್ಧ ಸರ್ಕಾರ ಕ್ರಮಕ್ಕೆ ಖಂಡಿತ ಮುಂದಾಗಬೇಕು. ಇಲ್ಲಿ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡಬೇಕಾಗಿರೋದು ಹಿಂದೂಗಳಲ್ಲ, ಮುಸ್ಲಿಂ ಸಮುದಾಯದ ಬುದ್ಧಿವಂತರು, ಬುದ್ಧಿಜೀವಿಗಳು, ಸೆಕ್ಯುಲರ್ ಮುಖಂಡರು ಇಂಥ ಸಂದರ್ಭಗಳಲ್ಲಿ ಬಾಯಿ ಬಿಡಬೇಕು, ಮಾತಾಡಬೇಕು, ಕ್ರಮಕ್ಕೆ ಒತ್ತಾಯ ಮಾಡಬೇಕು. ಹಾಗಾದಾಗ ಮಾತ್ರ ಈ ದೇಶದಲ್ಲಿ ಎರಡೂ ಸಮುದಾಯಗಳ ನಡುವೆ ಪರಸ್ಪರ ನಂಬಿಕೆಗಳು, ವಿಶ್ವಾಸಗಳು ವೃದ್ಧಿಸುವುದಕ್ಕೆ ಸಾಧ್ಯ. ಇದು ಗೆಳೆಯರೆ ದಾರುಲ್ ಉಲೂಮ್ ದಿಯೋಬಂದ್ನ ಗಜ್ವಾ ಎ ಹಿಂದ್ ಫತ್ವಾಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.